ಹಾಯ್ ಎಲ್ರಿಗೂ, ಹೇಗಿದ್ದೀರಾ ಎಲ್ಲರೂ? ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇವತ್ತು ನಾನು ಎಳ್ಳುಂಡೆ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಏನಪ್ಪ ಎಳ್ಳುಂಡೆ ಸ್ಪೆಷಲ್ ಅಂತಂದ್ರೆ ಇದು ತುಂಬ ಹೆಲ್ತ್ ಬೆನಿಫಿಟ್ಸ್ ಇರುವಂಥ ಒಂದು ಐಟಮ್ ಅಂದರೆ ಎಳ್ಳು. ಹಾಯ್ ಎಲ್ರಿಗೂ, ಹೇಗಿದ್ದೀರಾ ಎಲ್ಲರೂ? ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇವತ್ತು ಎಳ್ಳುಂಡೆ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಹಾಗಾದರೆ ಇನ್ನು ಯಾಕೆ ತಡ, ನಾನು ಒಂದೆರಡು ಕಪ್ಪಷ್ಟು ಎಳ್ಳು ತೊಗೊಂಡಿದ್ದೀನಿ. ಹಾಗೆ ಏಲಕ್ಕಿ, ಲವಂಗ, ಒಣ ಶುಂಠಿನ ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಬೆಲ್ಲನ ಸೋಸ್ಕೊಳ್ಳೋಣ. ಬೆಲ್ಲದಲ್ಲಿ ತುಂಬ ಕಸರಿರೋದ್ರಿಂದ ನಮಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಬೆಲ್ಲನ ಕರಗಿಸ್ಕೊಳ್ಳೋಣ. ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಇದನ್ನು ಕರಗಕ್ಕೆ ಇಡ್ತಾ ಇದ್ದೀನಿ. ಈಗ ಒಂದು ಬಾಣಲಿಗೆ ತೊಗೊಂಡಿರುವಂತಹ ಎಳ್ಳನ್ನು ಹಾಕ್ಕೊಂಡು ಚೆನ್ನಾಗಿ ಹುರ್ಕೋಬೇಕು. ಅದು ರೆಡ್ಡಿಶ್ ಆಗಬೇಕು ಮತ್ತು ಫುಲ್ಲು ಹುರಿದಾದ್ಮೇಲೆ ಅದು ಚಟ ಚಟ ಅಂತ ಸಿಡಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅಲ್ಲಿವರೆಗೂ ಅದನ್ನು ಫ್ರೈ ಮಾಡ್ಕೋಬೇಕು. ಎಳ್ಳು ನೀಟಾಗಿ ಫ್ರೈ ಆದರೆ ಮಾತ್ರ ಉಂಡೆ ಚೆನ್ನಾಗಿ ಬರುತ್ತೆ. ಅದು ಸ್ವಲ್ಪ ಉಪ್ಕೊಂಡು ಥರ ನಮಗೆ ಫೀಲ್ ಆಗುತ್ತೆ. ಒಂದು ಸೈಡು ನಾನು ಬೆಲ್ಲ ಕರಗೋಕ್ಕೆ ಇಟ್ಟಿದ್ದೆ. ಬೆಲ್ಲ ಕೂಡ ಕರಗಿದೆ. ತುಂಬಾ ಪಾಕ ಬರಬಾರ್ದು. ನೀರಿಗೆ ಹಾಕಿದ್ರೆ ಅದು ಒಂದತ್ರ ನೀರಲ್ಲಿ ನಿಂತ್ಕೋಬೇಕು ಮತ್ತು ಕೂಡ್ಕೋಬೇಕು, ಒಂದತ್ರ ಸೇರ್ಕೋಬೇಕು. ಅದು ತುಂಬ ಗಟ್ಟಿನೂ ಪಾಕ ಬೇಡ, ಇಷ್ಟು ಪ್ರಮಾಣದಲ್ಲಿ ಪಾಕ ಬಂದರೆ ಸಾಕು, ನೀರಲ್ಲಿ ಕರಗದೇ ಇರೋ ಅಷ್ಟು. ಈಗ ಕುಟ್ಟು ಪುಡಿ ಮಾಡ್ಕೊಂಡು ಇಟ್ಕೊಂಡಿದ್ದಂಥ ಏಲಕ್ಕಿ, ಲವಂಗ, ಶುಂಠಿ ಪೌಡ್ರನ್ನ ಹಾಕಿಬಿಟ್ಟು ಸ್ವಲ್ಪ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಹಾಗೆ ಕರಗಿರೋ ಅಂಥ ಬೆಲ್ಲನ ಎಷ್ಟು ಪ್ರಮಾಣದಲ್ಲಿ ಬೇಕಾಗುತ್ತೋ ಅದನ್ನು ನೋಡಿಬಿಟ್ಟು ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಬೆಲ್ಲ ಸೋಸ್ಕೊಂಡ ತಕ್ಷಣ ಕೈ ಹಾಕಿಬಿಡಬೇಡಿ. ಬೆಲ್ಲ ಬಿಸಿ ಇರೋದ್ರಿಂದ ಕೈ ಸುಟ್ಬಿಡುತ್ತೆ. ಇದನ್ನು ತುಂಬ ತಣ್ಣಗಾಗಕ್ಕೆ ಬಿಡಬಾರ್ದು. ಸ್ವಲ್ಪ ಬಿಸಿ ಇದ್ದಾಗೇ ಕೈಗೆ ನೀರನ್ನು ಹಚ್ಕೊಂಡು ಅಥವಾ ತುಪ್ಪನ ಹಚ್ಕೊಂಡು ಉಂಡೆ ಕಟ್ಟಲಿಕ್ಕೆ ಸ್ಟಾರ್ಟ್ ಮಾಡಬೇಕು. ನಾನು ಕೆಲವಷ್ಟು ಚಿಕ್ಕದಾಗಿ ಕಟ್ಕೊತೀನಿ ಮಕ್ಕಳಿಗೋಸ್ಕರ. ಯಾಕಂದರೆ ಎಳ್ಳು ತುಂಬ ಹೀಟೂ ಆಗಿರೋದ್ರಿಂದ ಬಾಡಿಯನ್ನು ಬೇಗ ಹೀಟ್ ಮಾಡುತ್ತೆ. ಹಾಗಾಗಿ ಮಕ್ಕಳಿಗೆ ಚಿಕ್ಕ ಚಿಕ್ಕ ಉಂಡೆ ಸಾಕು ಅಂತ ಹೇಳಿಬಿಟ್ಟು ನಮಗೆ ಸ್ವಲ್ಪ ದೊಡ್ಡದಾಗಿ ಸಪ್ರೇಟಾಗಿ ಕಟ್ಕೊತೀನಿ. ನಿಮಗೆಲ್ಲ ಗೊತ್ತಿದ್ದಂಗೆ ಎಳ್ಳಲ್ಲಿ ರಿಚ್ ಆಫ್ ಐರನ್ ಕಂಟೆಂಟ್ಸ್ ಇರೋದ್ರಿಂದ ಬೋನ್ಸನ್ನೆಲ್ಲ ತುಂಬ ಸ್ಟ್ರಾಂಗ್ ಮಾಡುತ್ತೆ. ಎಸ್ಪೆಷಲಿ ಹೆಣ್ಮಕ್ಳಿಗೆ ಮಾತ್ರ ತುಂಬ ಒಳ್ಳೆಯದು. ಈಗಿನ ಹೆಣ್ಮಕ್ಳಂತೂ ತುಂಬ ಜನ PCOD ಪ್ರಾಬ್ಲಮ್ಸ್ನ ಫೇಸ್ ಮಾಡ್ತಾ ಇದ್ದೀವಿ. ಅಂಥವರು ದಿನ ಒಂದು ಎಳ್ಳುಂಡೆನ ಆಲ್ಮೋಸ್ಟ್ ಒಂದು 3 to 4 months ತಿಂತಾ ಬಂದರೆ ರಿಸಲ್ಟ್ ಕಾಣುತ್ತೆ ಡೆಫಿನೆಟ್ಲಿ. ಸೊ ಟ್ರೈ ಮಾಡಿ ನೋಡಿ ಒಂದ್ಸರಿ. ಹಾಗೆ ಯಾರಿಗೆ ಜಾಯಿಂಟ್ ಪೇನ್ಸ್ ಇದೆ, ಬೋನ್ಸ್ ಪೇನ್ಸ್ ಇದೆ, ಐರನ್ನು ಮತ್ತು ಕ್ಯಾಲ್ಶಿಯಂ ತುಂಬ ಕಡಿಮೆ ಇದೆ, ಅವರು ಕೂಡ ಇದನ್ನು ತಿಂತಾ ಬನ್ನಿ. ತುಂಬ ಒಳ್ಳೆಯದು. ಹಾಗೆ ನಿಮಗೆ ಆ ರಿಸಲ್ಟ್ ಗೊತ್ತಾಗುತ್ತೆ. ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿ ಬಂದಿತ್ತು. ನಾನು ಕೂಡ ಟ್ರೈ ಮಾಡಿದೆ, ತುಂಬ ಟೇಸ್ಟಾಗಿ ಬಂದಿತ್ತು. ಲಾಸ್ಟ್ ಟೈಮ್ ಮಾಡಿದ್ದಕ್ಕಿಂತ ಇನ್ನೂ ಚೆನ್ನಾಗಿ ಬಂದಿತ್ತು ಕನ್ಸಿಸ್ಟೆನ್ಸಿ. ನನ್ನ ಮಕ್ಕಳಿಗೂ ಕೂಡ ತುಂಬ ಇಷ್ಟ. ನೀವು ಟ್ರೈ ಮಾಡಿ. ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.